ನಮಸ್ಕಾರ. ಏಕಪತ್ನಿ ವ್ರತ ಮಾನವರಿಗಷ್ಟೇ ಸೀಮಿತವೇ? ಇದು ನಮ್ಮ ಇಂದಿನ ವಿಷಯ. ಮಾನವ ಸಮಾಜ ಏಕಪತ್ನಿತ್ವ ಮತ್ತು ಏಕಪತಿತ್ವವನ್ನು ಒಂದು ಆದರ್ಶ, ನೈತಿಕ ಮೌಲ್ಯ ಅಂತ ಪರಿಗಣಿಸುತ್ತೆ. ವ್ಯಕ್ತಿಗಳ ನಡುವೆ ಜರುಗಬಹುದಾದಂತಹ ಪ್ರಾಣಿ ಸಮ ಲೈಂಗಿಕ ಆಕ್ರಮಣಶೀಲತೆಯನ್ನು ಇದು ತಡಿತೈತೆ. ಮಾನವನನ್ನ ಪಶುತ್ವದಿಂದ ಮಾನವತ್ವಕ್ಕೆ ಕರೆದೊಯ್ಯುವ, ಸಮಾಜವನ್ನು ಮತ್ತು ವ್ಯಕ್ತಿಯ ಮಟ್ಟದಲ್ಲಿ ಕುಟುಂಬವನ್ನು ಕಾಪಾಡುವ ಲೈಂಗಿಕ ನಿಗ್ರಹ ಮತ್ತು ಶುಚಿತ್ವ ಇದರ ಕೊಡುಗೆ ಅಂತ ಬಹುತೇಕ ಎಲ್ಲ ಮಾನವ ಸಮಾಜಗಳು ಒಪ್ಪಿಕೊಂಡಿದ್ದಾವೆ. ಆದರೆ ವಿಜ್ಞಾನ ವಿಕಸನದ ದಾರಿನಲ್ಲಿ ಮಾನವತ್ವ ಒಂದು ಹಂತ ಅಂತ ಪರಿಗಣಿಸೋದ್ರಿಂದ ಏಕಪತ್ಯತ್ವ ಮತ್ತು ಏಕಪತಿತ್ವವನ್ನು ಬೇರೆಯದಾದ ರೀತಿಯಲ್ಲಿ ನೋಡ್ತವೆ ಮತ್ತು ಇದರಿಂದ ಯಾವುದೇ ಪ್ರಾಣಿ ಸಂಕುಲಕ್ಕೆ ನೈಸರ್ಗಿಕ ಲಾಭವಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಪ್ರಯತ್ನ ಮಾಡ್ತದೆ. ಇದರ ಪರಿಣಾಮವಾಗಿ ಏಕಪತ್ನಿತ್ವ ಮತ್ತು ಏಕಪತಿತ್ವ ಮಾನವರಿಗೆ ಮಾತ್ರ ಸೀಮಿತವಾದ ಸಂಗತಿಯಲ್ಲ ಅನ್ನೋದನ್ನು ಗುರುತಿಸಿ ಅದಕ್ಕೆ ವಿಜ್ಞಾನ ಕಾರಣಗಳನ್ನು ಕೂಡ ನೀಡ್ತದೆ. ಏಕಪತ್ನಿತ್ವ ಪತಿತ್ವ ಪ್ರಾಣಿಗಳ ನಡವಳಿಕೆ ಅಧ್ಯಯನ ವಿಜ್ಞಾನದಲ್ಲಿ ಅತ್ಯಂತ ಸಂಕೀರ್ಣ ಹಾಗೂ ವಿವಾದಾತ್ಮಕವಾದಂಥ ಒಂದು ವಿಚಾರ. ಪ್ರಕೃತಿಯಲ್ಲಿ ಬಹುಪತ್ನಿತ್ವ ಪ್ರಾಬಲ್ಯ ಹೊಂದಿದ್ರೂ ಕೂಡ ನಿರ್ದಿಷ್ಟ ಪರಿಸರ ಮತ್ತು ವಿಕಸನದ ಪರಿಸ್ಥಿತಿಗಳಲ್ಲಿ ಏಕಪತ್ನಿತ್ವ ಸ್ವತಂತ್ರವಾಗಿ ಕಾಣಿಸಿಕೊಂಡಿರೋದು ಗಮನಾರ್ಹವಾಗಿ ಕಂಡುಬಂದಿದೆ. ಆದ್ದರಿಂದ ಏಕಪತ್ನಿತ್ವ ಅನ್ನೋದು ಮಾನವರು ಕಾಣುವಂತೆ ಅದು ಒಂದೇ ರೀತಿಯಲ್ಲಿಲ್ಲ. ಅದು ವಿಕಸನದ ಮೂಲಗಳು, ನರಮಾನಸಿಕ ಮತ್ತು ಹಾರ್ಮೋನ್ಗಳ ಕ್ರಿಯೆ ಮತ್ತು ವಂಶವಾಹಕ ಜನ್ಯ ಅಂಶಗಳಿಂದ ಪ್ರೇರೇಪಣೆಗೊಂಡಂತೆ. ಇದಕ್ಕೆ ವೈಜ್ಞಾನಿಕ ಪುರಾವೆಗಳು ಸಾಕಷ್ಟು ದಕ್ಕಿದ್ದಾವೆ. ವಿಜ್ಞಾನ ಏಕಪತ್ನಿತ್ವವನ್ನು ನೈತಿಕ ವ್ಯವಸ್ಥೆಯಾಗಿ ನೋಡೋದ್ರ ಬದಲಾಗಿ ಪರಿಸ್ಥಿತಿ ಆಧಾರಿತ ಜೀವವೈಜ್ಞಾನಿಕ ತಂತ್ರವಾಗಿ ಪರಿಗಣಿಸ್ತದೆ. ಆದ್ದರಿಂದ ಪ್ರಾಣಿಗಳ ಲೈಂಗಿಕ ಕೂಡುವಿಕೆಯ ವ್ಯವಸ್ಥೆಗಳು ಅಂದರೆ ಮೇಟಿಂಗ್ ಸಿಸ್ಟಮ್ನ ವಿಕಸನದ ಜೀವವಿಜ್ಞಾನದ ಕೇಂದ್ರ ಪ್ರಶ್ನೆಗಳಾಗಿ ಲೆಕ್ಕ ಹಾಕುತ್ತೆ. ಏಕಪತ್ನಿತ್ವ ಅನ್ನುವ ಪದ ಸಾಮಾನ್ಯವಾಗಿ ಮಾನವ ಸಮಾಜದ ನೈತಿಕ ಚೌಕಟ್ಟಿನ ಜೊತೆಗೆ ಜೋಡಿಸಲ್ಪಟ್ಟಿದ್ದರೂ ಕೂಡ ಜೈವ ವೈಜ್ಞಾನಿಕ ಅರ್ಥದಲ್ಲಿ ಇದು ಸಂಪೂರ್ಣವಾದಂಥ ಬೇರೆ ಅರ್ಥವನ್ನು ಹೊಂದಿದೆ. ಪ್ರಾಣಿಗಳಲ್ಲಿನ ಏಕಪತಿತ್ವವನ್ನು ಜೋಡಿ ಬಂಧನ, ಸಂತಾನ ಸಂರಕ್ಷಣೆ ಮತ್ತು ಪರಿಸರ ಒತ್ತಡಗಳ ನಡುವಿನ ಸಂಕೀರ್ಣ ಸಂವಹನದ ಫಲಿತಾಂಶ ಅಂತ ಈಗ ಗುರುತಿಸಲಾಗುತ್ತೆ. ಆಧುನಿಕ ಪ್ರಾಣಿ ನಡವಳಿಕೆ ವಿಜ್ಞಾನ ಏಕಪತ್ನಿತ್ವವನ್ನು ಕೇವಲ ಒಂದು ನೈತಿಕ ಪರಿಕಲ್ಪನೆಯಾಗಿ ಪರಿಗಣಿಸೋದನ್ನು ತಿರಸ್ಕಾರ ಮಾಡಿ ಅದನ್ನು 3 ಸ್ವತಂತ್ರ ಆಯಾಮಗಳಲ್ಲಿ ಬಿಡಿಸಿ ನೋಡ್ತದೆ. ಅದರಲ್ಲಿ ಮೊದಲನೆಯದು ಸಾಮಾಜಿಕ ಏಕಪತ್ನಿತ್ವ. ಇದು ಒಂದು ಗಂಡು ಮತ್ತು ಹೆಣ್ಣು ಜೋಡಿ ದೀರ್ಘಕಾಲ ಒಟ್ಟಿಗೆ ವಾಸ ಮಾಡಿ ಪ್ರದೇಶ ರಕ್ಷಣೆ ಮತ್ತು ಮರಿಗಳ ಪಾಲನೆ ನಡೆಸೋದನ್ನು ಒಳಗೊಂಡಿರ್ತದೆ. ಎರಡನೆಯದು ಲೈಂಗಿಕ ಏಕಪತ್ನಿತ್ವ. ಇದರಲ್ಲಿ ಒಂದು ಜೋಡಿ ಲೈಂಗಿಕ ಕೂಡಿಕೆಯಲ್ಲಿ ನಿಷ್ಠೆಯನ್ನು ತೋರಿಸ್ತವೆ ಮತ್ತು ಒಂದು ಸಂಗಾತಿಯ ಹೊರಗಡೆ ಇನ್ನೊಂದು ಸಂಗಾತಿಯನ್ನು ನಾವು ಹುಡುಕೋದಿಲ್ಲ. ಇದು ನೈಸರ್ಗಿಕ ಪ್ರಾಣಿ ಪ್ರಪಂಚದಲ್ಲಿ ಬಹಳ ಅಪರೂಪವಾದಂಥ ಘಟನೆ ಅಥವಾ ಸಂಗತಿ. ಮೂರನೇದಾಗಿ ಜನ್ಯ ಏಕಪತ್ನಿತ್ವ ಅಂದರೆ ಜೆನೆಟಿಕ್ ಮೊನೋಗಮಿ. ಇದರಲ್ಲಿ DNA ವಿಶ್ಲೇಷಣೆಯಿಂದ ಮರಿಗಳು ಒಂದೇ ಗಂಡು ಹೆಣ್ಣು ಜೋಡಿಯಿಂದ ಉತ್ಪತ್ತಿಯಾಗುವಂಥ ದೃಢೀಕರಿಸಲ್ಪಟ್ಟಿರ್ತದೆ. ಈ 3 ಬಗೆಯ ಸಾಧ್ಯತೆ ಏಕಪತ್ನಿತ್ವ, ಲೈಂಗಿಕ ನಿಷ್ಠೆ ಎಂಬ ಸರಳೀಕರಣವನ್ನು ವೈಜ್ಞಾನಿಕವಾಗಿ ಅಮಾನ್ಯಗೊಳಿಸ್ತವೆ. ಏಕಪತ್ನಿತ್ವ ಅಥವಾ ಏಕಪತಿತ್ವ ಏಕೆ ಉಂಟಾಯಿತು ಅನ್ನೋದಕ್ಕೆ ವಿಕಾಸವಾದದಲ್ಲಿ ಉತ್ತರಗಳು ದಕ್ತವೆ. ಮೊದಲನೇದಾಗಿ ಸಂತಾನ ತಂದೆ ತಾಯಿಯರನ್ನ ಅವಲಂಬಿತವಾಗಿರುವಂತಹ ಪ್ರಾಣಿ ಸಂಕುಲಗಳಲ್ಲಿ ತಂದೆ ತಾಯಿ ಅಂದರೆ ಇಬ್ಬರು ಪೋಷಕರು ಪಾಲ್ಗೊಳ್ಳುವಿಕೆ ಸಂತಾನದ ಉಳಿವನ್ನು ಹೆಚ್ಚಿಸುತ್ತೆ. ಇದು ಏಕಪತ್ನಿತ್ವಕ್ಕೆ ಆಯ್ಕೆಯ ಒತ್ತಡವನ್ನು ಸೃಷ್ಟಿ ಮಾಡ್ತದೆ. ಎರಡನೇದಾಗಿ ಹೆಣ್ಣು ಸಂಗಾತಿಗಳು ವಿರಳವಾಗಿರ್ತಕ್ಕಂಥ ಅಥವಾ ಭೌಗೋಳಿಕವಾಗಿ ಚದುರಿರುವ ಪರಿಸ್ಥಿತಿಯಲ್ಲಿ ಗಂಡು ಒಂದು ಸಂಗಾತಿಯನ್ನು ರಕ್ಷಣೆ ಮಾಡೋದು ವಿಕಸನದ ದೃಷ್ಟಿಯಲ್ಲಿ ಹೆಚ್ಚು ಲಾಭದಾಯಕ ಆಗಿರುತ್ತೆ. ಮೂರನೇದಾಗಿ ಕಠಿಣ ಪರಿಸರಗಳಲ್ಲಿ ಬಹುಸಂಗಾತಿಗಳ ಹುಡುಕಾಟ ಶಕ್ತಿ ವೆಚ್ಚ ಆಗಿರೋದ್ರಿಂದ, ಶಕ್ತಿ ವ್ಯಯಕಾರ ಆಗಿರೋದ್ರಿಂದ ತಿರಜೋಡಿ ಸಂಬಂಧ ಅನಿವಾರ್ಯ ದಾರಿಯಾಗಿ ಉಳ್ಕೊಳ್ಳುತ್ತೆ. ಪಕ್ಷಿಗಳಲ್ಲಿ ಅಂದಾಜು 90% ಸಂಕುಲಗಳು ಸಾಮಾಜಿಕ ಏಕಪತ್ನಿತ್ವವನ್ನು ತೋರಿಸ್ತವೆ. ಕಪ್ಪು ರಣಹದ್ದುಗಳು ಏಕಪತ್ನಿತ್ವವನ್ನು ಪಾಲಿಸಿ ಮರಿಗಳಿಗೆ ಗಂಡು ಹೆಣ್ಣು ಎರಡೂ ಕೂಡ ಆರೈಕೆಯನ್ನು ಮಾಡ್ತವೆ. ಕೆಲವೊಮ್ಮೆ ಹೆಚ್ಚು ಸಂಗಾತಿಗಳನ್ನು ಹೊಂದಿರುವ ಇತರ ರಣಹದ್ದುಗಳ ಮೇಲೆ ಅವು ದಾಳಿಯನ್ನು ಕೂಡ ಮಾಡೋದು ಕಂಡುಬಂದಿದೆ. ಹಾರ್ನ್ಬಿಲ್ ಪಕ್ಷಿಗಳಲ್ಲಿ ಏಕಪತ್ನಿತ್ವ ಎದ್ದು ಕಾಣುತ್ತೆ. ಆದರೆ ಜೆನೆಟಿಕ್ ಅಂದರೆ ಜನ್ಯ ಅಧ್ಯಯನಗಳು ಬಾಹ್ಯ ಸಂಭೋಗ ವ್ಯಾಪಕವಾಗಿರೋದನ್ನು ಕೂಡ ತೋರಿಸಿದ್ದಾವೆ. ಇದರಿಂದ ಪಕ್ಷಿಗಳ ಏಕಪತ್ನಿತ್ವವನ್ನು ಮುಖ್ಯವಾಗಿ ಪೋಷಕತ್ವದ ತಂತ್ರ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಸಸ್ತನಿಗಳಲ್ಲಿ ಏಕಪತ್ನಿತ್ವ ಅತ್ಯಂತ ಅಪರೂಪವಾಗಿದ್ದು ಅದರ ಪ್ರಮಾಣ 5% ಮಾತ್ರ. ಗಿಬ್ಬನ್ನು ಮತ್ತು ಪ್ರೇರಿ ಊರುಗಳು ಪ್ರಮುಖ ಮಾದರಿ ಜೀವಿಗಳಾಗಿ ನಮಗೆ ಕಾಣಿಸ್ಕೊಳ್ತವೆ. ಮೀನು, ಉಭಯಚರ ಮತ್ತು ಕೀಟಗಳಲ್ಲಿ ಪರಿಸರ ನಿರ್ದಿಷ್ಟ ಸಂದರ್ಭಗಳಲ್ಲಿ ಜೋಡಿ ಬಂಧನ ಏಕಪತ್ನಿತ್ವ ಕಂಡುಬರ್ತವೆ. ಆದರೆ ಇದು ಸ್ಥಿರವಾದ ಲಕ್ಷಣವೇನೂ ಅಲ್ಲ. ಹುಲ್ಲುಗಾವಲಿರ್ತಕ್ಕಂಥ ಪ್ರೇರಿ ಹುಲ್ಲು ಪ್ರಾಣಿಯ ಗಂಡು ತಾನು ಮೊದಲು ಸಂಗಾತಿಯಾಗುವ ಹೆಣ್ಣಿನ ಜೊತೆಗೆ ಮಾತ್ರ ಸೇರುತ್ತೆ. ಇದು ತನ್ನ ಸಂಗಾತಿಗೆ ಅತ್ಯಂತ ನಿಷ್ಠಾವಂತನಾಗಿದ್ದು ತನ್ನನ್ನು ಶ್ರಮಿಸಬಹುದಾದಂಥ ಇತರ ಹೆಣ್ಣುಗಳ ಮೇಲೆ ಕೂಡ ಅದು ದಾಳಿ ಮಾಡುತ್ತೆ. ಈ ರೀತಿಯ ನಡವಳಿಕೆಗೆ ವಾಸೋಪ್ರೇಷನ್ ಹಾರ್ಮೋನು ಕಾರಣ ಆಗುತ್ತೆ. ಈ ಹಾರ್ಮೋನು ಬಿಡುಗಡೆ ಆದಾಗ ಓಲೋ ಪ್ರಾಣಿ ಸಂತುಷ್ಟಿ ಮತ್ತು ಆನಂದವನ್ನು ಅನುಭವಿಸುತ್ತದೆ. ಗಂಡುಗಳಲ್ಲಿ ಸಂಗಾತಿ ನಿಷ್ಠೆ, ಪ್ರದೇಶ ರಕ್ಷಣೆ ಮತ್ತು ಏಕಪತ್ನಿತ್ವಕ್ಕೆ ಕಾರಣ ಆಗಿದ್ದಾವೆ.
ಇವುಗಳಲ್ಲಿ ಮೆದುಳಿನ ನಿರ್ದಿಷ್ಟ ಜಾಗಗಳಲ್ಲಿ ಉಂಟಾಗತಕ್ಕಂಥ ಈ ಹಾರ್ಮೋನ್ಗಳ ರಿಸೆಪ್ಷನ್ಗಳ ಸಾಂದ್ರತೆನೇ ಏಕಪತ್ನಿತ್ವ ಮತ್ತು ಬಹುಪತ್ನಿತ್ವದ ನಡುವಿನ ವ್ಯತ್ಯಾಸವನ್ನು ತೀರ್ಮಾನ ಮಾಡ್ತವೆ. ಇತ್ತೀಚಿನ ಅಧ್ಯಯನಗಳು ಏಕಪತ್ನಿತ್ವ ಒಂದು ಅಥವಾ ಎರಡು ಜೀನ್ಸ್ಗಳಿಂದ ನಿಯಂತ್ರಿತ ಅಲ್ಲ, ಅದು ಜೀನ್ ನಿಯಂತ್ರಣ, ಹಾರ್ಮೋನ್ ಪ್ರತಿಕ್ರಿಯೆ ಮತ್ತು ಪರಿಸರದ ಸಂಯುಕ್ತ ಫಲಿತಾಂಶ ಅಂತ ತಿಳಿಸಿದ್ದಾವೆ. ಒಂದೇ ಪ್ರಭೇದದ ಪ್ರಾಣಿಗಳಲ್ಲಿಯೂ ಕೂಡ ಏಕಪತ್ನಿತ್ವದ ಮಟ್ಟ ಬದಲಾಗಬಹುದು ಅಂತ ನಮಗೆ ಅಧ್ಯಯನಗಳು ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಕೆಂಪು ಮೇಲಿನ ಬೆನ್ನು ಇರತಕ್ಕಂಥ ಸಲಮಾಂಡರು ಹಾಗೂ ಕೆರಿಬಿಯನ್ ಕ್ಲೀನರ್ ಗೋಬಿ ಕೂಡ ಏಕಪತ್ನಿತ್ವವನ್ನು ಅಭ್ಯಾಸ ಮಾಡ್ತವೆ. ಅದಾದರೂ ಕೂಡ ಗಂಡು ಕೆರಿಬಿಯನ್ ಕ್ಲೀನರ್ ಗೋಬಿ ಈ ಮೀನು ಹೆಣ್ಣಿನಿಂದ ಇದ್ದಕ್ಕಿದ್ದಂತೆ ಬೇರ್ಪಡ್ತೈತೆ. ಈ ಮೀನು ನಿಜವಾದ ಏಕಪತ್ನಿತ್ವವನ್ನು ಅಭ್ಯಾಸ ಮಾಡೋದಿಲ್ಲ, ಆದರೆ ಸರಣಿ ಏಕಪತ್ನಿತ್ವ ಅನ್ನೋದು ಅಭ್ಯಾಸ ಮಾಡ್ತೈತೆ. ಅಂದ್ರೆ ಗೋಬಿ ಮೀನು ತನ್ನ ಜೀವನದ ಉದ್ದಕ್ಕೆ ಏಕಪತ್ನಿತ್ವದ ಸಂಬಂಧಗಳನ್ನ ಹೊಂದಿರ್ತೈತೆ. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಕಾಲದಲ್ಲಿ ಅದು ಒಂದು ಹೆಣ್ಣಿನ ಜೊತೆಗೆ ಮಾತ್ರ ಸಂಬಂಧವನ್ನು ಹೊಂದಿರುತ್ತೆ. ಆ ಹೆಣ್ಣನ್ನು ತೊರೆದ ನಂತರ ಮತ್ತೊಂದು ಹೆಣ್ಣಿನ ಜೊತೆಗೆ ಸಂಬಂಧ ಹೊಂದಿರುತ್ತೆ. ಆ ಹೆಣ್ಣಿನ ಸಂಬಂಧ ಬಿಡೋ ತನಕ ಅದ್ರ ಜೊತೆಗೆ ಮತ್ತೆ ಇರುತ್ತೆ. ಆದರೆ ಇದರ ಅರ್ಥ ಏನಂತ ಹೇಳಿದ್ರೆ ಒಂದು ಸಮಯದಲ್ಲಿ ಒಂದು ಸಂಬಂಧದಲ್ಲಿ ಮಾತ್ರ ಅದು ಉಳ್ಕೊಂಡಿರುತ್ತೆ. ಅಜಾರಾದ ರಾತ್ರಿ ಕೋತಿಗಳು ಕೂಡ ಏಕಪತ್ನಿತ್ವವನ್ನು ಪಾಲಿಸುತ್ತವೆ. ಅವು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ನಡೆಸಿದಂಥ 18 ವರ್ಷಗಳ ಅಧ್ಯಯನ ಈ ಕೋತಿಗಳು ಸಂಪೂರ್ಣವಾಗಿ ಏಕಪತ್ನಿತ್ವವನ್ನು ಹೊಂದಿರೋದನ್ನು ಖಚಿತಪಡಿಸಿದ್ದಾವೆ. ತೋಳುಗಳು, ಕೆಲವು ಜಾತಿಯ ನರಿಗಳು, ನೀರ್ನಾಯಿಗಳು, ಹಾಗೆಯೇ ಕೆಲವು ಗೊರಸಿನ ಪ್ರಾಣಿಗಳು, ಕೆಲವು ಬಾವಲಿಗಳು ಮತ್ತು ಯುರೋಪಿಯನ್ ಬೀವರ್ಗಳು ಏಕಪತ್ನಿತ್ವವನ್ನು ಪಾಲಿಸ್ತವೆ. ಯುರೋಪಿಯನ್ ಬೀವರ್ಗಳು ಏಕಪತ್ನಿತ್ವವನ್ನು ಪಾಲಿಸಿದರೆ ಅಮೆರಿಕನ್ ಬೀವರ್ಗಳು ಅದನ್ನು ಪಾಲನೆ ಮಾಡೋದಿಲ್ಲ. ವಿಜ್ಞಾನಿಗಳು ಪ್ರಾಣಿಗಳಲ್ಲಿ ಏಕಪತ್ನಿತ್ವವನ್ನು ಅಳೆಯುವ ತಂತ್ರವನ್ನು ರೂಪಿಸಿದ್ದಾರೆ. ಯಾವುದೇ ಹೆಣ್ಣು ಪ್ರಾಣಿ ಹಲವು ಸಲ ಗರ್ಭ ಧರಿಸಿ ಹುಟ್ಟಿದ ಮಕ್ಕಳಿಗೆ ಒಬ್ಬ ತಂದೆ ಇರುವನೆ ಅಥವಾ ಹಲವು ತಂದೆಯರು ಇರುವನೆ ಅನ್ನೋದನ್ನು ಗುರುತಿಸೋದು ಇದರ ತಳೆಯದಾಗಿ ನಮಗೆ ಕಾಣಿಸುತ್ತೆ. ವಿಜ್ಞಾನಿಗಳು ಪ್ರಾಣಿಗಳಲ್ಲಿ ಏಕಪತ್ನಿತ್ವವನ್ನು ಅಳೆಯುವ ತಂತ್ರವನ್ನು ರೂಪಿಸಿದ್ದಾರೆ. ಯಾವುದೇ ಹೆಣ್ಣು ಪ್ರಾಣಿ ಹಲವು ಸಲ ಗರ್ಭ ಧರಿಸಿ ಹುಟ್ಟಿದ ಮಕ್ಕಳಿಗೆ ಒಬ್ಬ ತಂದೆ ಇರುವನೆ ಅಥವಾ ಹಲವು ತಂದೆಯರಿರುವರೆ ಅಂತ ಗುರುತಿಸೋದು ಇದರ ತಳಹದಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಲವು ಸಲ ಬಸರಾಗಿ ಪಡೆದ ಮಕ್ಕಳ ತಂದೆ ಒಂದೇ ಆಗಿರೋದು ಏಕಪತ್ನಿತ್ವಕ್ಕೆ ಹಾಗೆ ಏಕಪತ್ನಿತ್ವಕ್ಕೆ ಗುರುತು. ವಿಜ್ಞಾನಿಗಳು ಸಂತಾನ ಉತ್ಪತ್ತಿಯ ಮೇಲೆ ಗಮನ ಹರಿಸಿ ಒಂದು ಗುಂಪಿನೊಳಗಿನ ಸಂತಾನದಲ್ಲಿ ಎಷ್ಟು ಶೇಕಡವಾರು ಮಕ್ಕಳು ಪೂರ್ಣ ಒಡ ಹುಟ್ಟಿದವರು, ಅಂದ್ರೆ ಇಬ್ಬರು ಪೋಷಕರನ್ನು ಹಂಚಿಕೊಳ್ಳುವರು ಮತ್ತೆ ಅರ್ಧ ಒಡ ಹುಟ್ಟಿದವರು ಅಂತ ನಿರ್ಧರಿಸಲಿಕ್ಕೆ ಸಂಶೋಧಕರು ಆನುವಂಶಿಕ ದತ್ತಾಂಶವನ್ನು ವಿಶ್ಲೇಷಣೆ ಮಾಡ್ತಾರೆ. ಈ ದತ್ತಾಂಶದ ಪ್ರಕಾರ ಕ್ಯಾಲಿಫೋರ್ನಿಯಾದಲ್ಲಿರುವ ಡೀರ್ ಮೌಸ್ ಇಲಿ 100%, ಆಫ್ರಿಕನ್ ಕಾಡುನಾಯಿ 85%, ಡಮರ್ಲ್ಯಾಂಡ್ ಮೋಲ್ ಇಲಿ 80%, ತಮರಿನ್ನು ಪ್ರಾಣಿ 78%, ಇಥಿಯೋಪಿಯನ್ ತೋಳ 77% ಏಕಪತ್ನಿತ್ವವನ್ನು ಪಾಲಿಸ್ತವೆ. ಮಾನವರಲ್ಲಿ ಇದು ಸುಮಾರು 66%, ಅಂದರೆ 66% ಆಗಿದೆ. ಇದು ಬೀವರ್ಗಳು ಮತ್ತು ಮೀರ್ಕ್ಯಾಟ್ ಪ್ರಾಣಿಗಳ ನಡುವಿನ ಒಂದು ಹಂತ ಆಗಿದೆ. ಮನುಷ್ಯ ಸಸ್ತನಿಗಳ ಪ್ರೀಮಿಯರ್ ಲೀಗ್ನಲ್ಲಿ ಸೇರ್ತಾನೆ. ಏಕಪತ್ನಿ ವ್ರತದಲ್ಲಿ ಮನುಷ್ಯ ಸಸ್ತನಿಗಳ ಪ್ರೀಮಿಯರ್ ಲೀಗ್ನ ಸೇರ್ತಾನೆ. ಈಗಿನ ನೋಯಾ ಕುರಿಗಳು 0.6% ಮಾತ್ರ, ಸೆಲೆತ್ ಕ್ರೆಸ್ಟೆಡ್ ಮಕಾಗಳು 0.8% ಮಾತ್ರ, ರೀಸಸ್ ಮಕಾಕ್ ಕೋತಿಗಳು 1.1% ಮಾತ್ರ, ಸಾಮಾನ್ಯ ಚಿಂಪಾಂಜಿ 4.1% ಮಾತ್ರ, ಹಾಗೆಯೇ ಬಾಟಲ್ ಡಾಲ್ಫಿನ್ 4.1% ಮಾತ್ರ ಏಕಪತ್ನಿತ್ವವನ್ನು ತೋರಿಸ್ತವೆ. ಈಗ ಏಕಪತ್ನಿತ್ವ ಸ್ಥಿರಲಕ್ಷಣವೇ ಅಥವಾ ತಾತ್ಕಾಲಿಕ ತಂತ್ರವೇ? ಸಾಮಾಜಿಕ ಏಕಪತ್ನಿತ್ವವನ್ನು ನಿಜವಾದ ಏಕಪತ್ನಿತ್ವ ಅಂತ ಕರಿಬಹುದೇ? ಮಾನವ ಸಮಾಜದ ಏಕಪತ್ನಿತ್ವದ ಮೇಲೆ ಪ್ರಾಣಿಗಳ ಅಧ್ಯಯನವನ್ನು ಎಷ್ಟು ಮಟ್ಟಿಗೆ ಅನ್ವಯಿಸಬಹುದು ಮುಂತಾದ ಸೂಕ್ಷ್ಮ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರಗಳು ದಕ್ಕಿರದೆ ಮುಕ್ತ ಮತ್ತು ಸಕ್ರಿಯ ಸಂಶೋಧನೆಗೆ ಇವು ದಕ್ಕತಕ್ಕಂಥ ವಿಷಯಗಳಾಗಿದ್ದಾವೆ. ಪ್ರಾಣಿಗಳ ಏಕಪತ್ನಿತ್ವದ ಅಧ್ಯಯನ ಮಾನವ ಜೋಡಿ ಬಂಧನದ ಜೀವವೈಜ್ಞಾನಿಕ ನೆಲೆಯನ್ನು, ಸಾಮಾಜಿಕ ನಡೆಗಳ ವರ್ತನೆಯನ್ನು, ವಿಕಸದ ಮಿತಿಗಳನ್ನು, ಹಾಗೆಯೇ ನೈತಿಕ ಮೌಲ್ಯ ಮತ್ತು ಜೈವ ವೈಜ್ಞಾನಿಕ ಪ್ರವೃತ್ತಿಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ನೆರವಾಗುತ್ತೆ. ಸದ್ಯದಲ್ಲಿ ಪ್ರಾಣಿಗಳಲ್ಲಿನ ಏಕಪತ್ನಿತ್ವ ಪ್ರಕೃತಿಯ ನಿಯಮ ಅಲ್ಲ, ಬದಲಾಗಿ ಪರಿಸ್ಥಿತಿ ಆಧಾರಿತ ವಿಕಸನದ ಒಂದು ತಂತ್ರ. ಅದು ನೈತಿಕತೆಯಿಂದ ಬಂದುದಲ್ಲ, ಆದರೆ ಸಂತಾನದ ಉಳಿವು, ಪರಿಸರದ ಒತ್ತಡಗಳು ಮತ್ತು ಜೈವಿಕ ವ್ಯವಸ್ಥೆಗಳ ಸಂಯೋಜನೆಯಿಂದ ಒತ್ತಡದಿಂದ ರೂಪುಗೊಂಡತೆ. ಈ ಅರಿವು ಏಕಪತ್ನಿತ್ವದ ಪರಿಕಲ್ಪನೆಯನ್ನ ಮಾನವ ಕೇಂದ್ರಿತ ದೃಷ್ಟಿಯಿಂದ ಹೊರತಂದು ಶುದ್ಧ ವೈಜ್ಞಾನಿಕ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಈ ಕುರಿತಾಗಿ ಹೆಚ್ಚಿನ ಸಂಗತಿ ತಿಳಿಯೋದಕ್ಕೆ ಸಂಶೋಧನೆಯ ಆಕಾರಗಳನ್ನ ನಾನು ವಿವರಣೆಗಳಲ್ಲಿ ನೀಡಿದ್ದೀನಿ. ಆಸಕ್ತರು ಅವುಗಳನ್ನ ಓದಬಹುದು. ವಿಜ್ಞಾನ ಮಾನವ ರೂಪಿಸಿಕೊಳ್ತಕ್ಕಂಥ ಸಮಾಜದ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ಹೇಗೆ ಜೀವ ವಿಕಸನದ ದೃಷ್ಟಿಯಲ್ಲಿ ನೋಡುತ್ತೆ ಮತ್ತು ಅದು ಜೀವ ವಿಕಸನದ ದೃಷ್ಟಿಯಲ್ಲಿ ಅಂತಹ ಮೌಲ್ಯಗಳು ಎಷ್ಟು ಅನಿವಾರ್ಯ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ನಮಗೆ ತಿಳಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಹೀಗೆ ಮಾನವ ಸಮಾಜ ರೂಪಿಸಿಕೊಂಡಿರುವ ಆದರೆ ನೈಸರ್ಗಿಕವಾಗಿ ಅದಕ್ಕೆ ಹೋಲಿಕೆಯಾಗುವಂಥ ಇತರ ಮೌಲ್ಯಗಳನ್ನು ಮತ್ತು ಸಂಗತಿಗಳನ್ನು ಕುರಿತಾಗಿ ತಿಳಿಯೋಣ. ವಂದನೆಗಳೊಂದಿಗೆ.